ಪೂಜೆ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ವಿಷ್ಣು ಸಹಸ್ರನಾಮದ ವಿಷ್ಣು ಸಹಸ್ರನಾಮವನ್ನು ಹೇಳಿದ ಅಧ್ಯಾಯದ ಉಪಸಂಹಾರವನ್ನು ನೋಡಿದೆವು ಹೋದ ಶುಕ್ರವಾರ. ಈಗ ನಾವು 141ನೇ ಅಧ್ಯಾಯದಲ್ಲಿದ್ದೇವೆ. ಯುಧಿಷ್ಠಿರ ಕೇಳ್ತಾನೆ, ಕೆ ಪೂಜ್ಯಾಹ, ಪೂಜ್ಯರು ಯಾರು, ಯಾರಿಗೆ ನಮಸ್ಕಾರ ಮಾಡಬೇಕು, ಕಥಂ ವರ್ತೇತ ಕೇಶುಚ, ಅವರಲ್ಲಿ ಯಾವ ರೀತಿ ನಮ್ಮ ನಡತೆ ಇರಬೇಕು, ಯಾರಲ್ಲಿ ಯಾವ ರೀತಿಯಾದ ಆಚಾರ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ ಕೇಳಿದ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಬ್ರಾಹ್ಮಣಾನಾಂ ಪರಿಭವ ಸಾಧಯೇದಪಿ ದೇವತಾ, ಜ್ಞಾನಿಗಳ ತಿರಸ್ಕಾರವನ್ನು ಮಾಡಬಾರದು. ಜ್ಞಾನಿಗಳ ತಿರಸ್ಕಾರ ಅನ್ನೋದು ದೇವತೆಗಳನ್ನೂ ಹಣೆಯಬಲ್ಲದು. ಆದ್ದರಿಂದ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿದರೆ ದೇವರ ಪೂಜೆಯಲ್ಲಿ ಲೋಪ ಇದ್ದರೆ ಅದು ಸರಿಯಾಗತ್ತೆ. ಅವರಿಗೆ ಪೂಜಿಸಬೇಕು, ಅಂದರೆ ಗೌರವಿಸಬೇಕು, ನಮಸ್ಕಾರ ಮಾಡಬೇಕು, ಅವರ ಮನೆಯ ಮಗನಂತೆ ಇರಬೇಕು. ಜ್ಞಾನಿಗಳಿಗೆ ಅಷ್ಟು ಮಹತ್ವ. ಬ್ರಾಹ್ಮಣ ಸರ್ವಲೋಕಾನಾಂ ಮಹಾಂತೋ ಧರ್ಮಹೇತವಃ, ಜ್ಞಾನಿಗಳಲ್ಲವಾ ಈ ಲೋಕವನ್ನು ಆ ಲೋಕವನ್ನು ಬೆಸೆಯಬಲ್ಲವರು. ಅದಕ್ಕೆ ಚಂದದ ಪದ ಧರ್ಮಸೇತವಃ ಅಂತ. ಈ ಲೋಕದ ಮತ್ತೆ ಆ ಲೋಕದ ಬೆಸುಗೆಗೆ ಕಾರಣ ಆದವರು. ಧನತ್ಯಾಗಾಭಿರಾಮಾಶ್ಚ, ಹಣವನ್ನು ಹಿಡ್ಕೊಳ್ಳೋದಕ್ಕಿಂತ ಬಿಡೋದ್ರಲ್ಲೇ ಅವರಿಗೆ ತೃಪ್ತಿ. ಅಂತಹ ಜ್ಞಾನಿಗಳು ಮಧುರವಾದ ಮಾತಿನಿಂದ ಎದುರುಗೊಳ್ಳುವವರು. ರಮಣೀಯಾಶ್ಚ ಭೂತಾನಾಂ, ತಮ್ಮ ನಡೆನುಡಿಗಳಿಂದ ಸಂತೋಷ ಉಂಟು ಮಾಡುವವರು. ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡುವವರು, ಪ್ರಧಾನವಾದ ಶಾಸ್ತ್ರಕ್ಕೆ ಅನುಸರಿಸಿ. ಯಾರಿಗೆ ತಪಸ್ಸೇ ಪ್ರಧಾನವಾದ ಹಣವೋ, ಯಾರ ಮಾತು ಹಣದಷ್ಟೇ ಪ್ರಭಾವಕಾರಿಯೋ, ಪ್ರಸವಾಶ್ಚಾಪಿ ಧರ್ಮಾಣಾಂ, ಧರ್ಮದ ಹೊಸ ನಡೆಯನ್ನು ನಿರ್ಣಯ ಮಾಡಬಲ್ಲವರೋ ಅವರಿಗೆ ನಮಸ್ಕಾರ ಮಾಡಬೇಕು. ಧರ್ಮ ಕಾಮ ಸ್ಥಿತ ಧರ್ಮೇ ಸುಕೃತೈರ್ಧರ್ಮಸೇತವಃ, ಯಾರು ಧರ್ಮವನ್ನು ಬಯಸ್ತಾರೆ, ಕಾಮದಿಂದಲೋ ಕ್ರೋಧದಿಂದಲೋ ತಪ್ಪು ನಿರ್ಣಯವನ್ನು ತಗೊಳ್ಳೋಲ್ಲ. ಸಿಟ್ಟು ಬಂದಾಗ ನಾವು ಏನೇನೋ ಮಾತನಾಡುತ್ತೇವೆ. ಸಿಟ್ಟು ಬಂದಾಗ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತೇವೆ. ಹಾಗೆ ಯಾವುದನ್ನು ಮಾಡದೇನೆ ಸಂಯಮದಿಂದ
ಮುಂದುವರಿಯುವವರು ಯಾರಿರ್ತಾರೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವರಲ್ಲಿ ಮಕ್ಕಳ ತರಹ ಇರಬೇಕು. ಪಂಥಾನ ಸ್ವರ್ಗನೇತಾರಃ ಯಜ್ಞವಾಹ ಸನಾತನಾಹ ಪಿತೃಪೈತಾಮಹೀಂ ಗುರುವೀಂ ಉದ್ವಹಂತಿ ಧುರಂ ಸದಾ. ಅವರು ನಮ್ಮನ್ನ ಸ್ವರ್ಗಕ್ಕೆ ಒಯ್ಯಬಲ್ಲವರು. ದೇವರ ಪೂಜೆಯನ್ನು ಮಾಡುವುದು ಹೇಗೆ ಅಂತ ಹೇಳಿ ಮುಂದಿನ ಪೀಳಿಗೆಗೆ ದಾಟಿಸಬಲ್ಲವರು. ಪರಂಪರೆಯಿಂದ ಬಂದ ಶುದ್ಧಿಯನ್ನ ದಾಟಿಸುವವರು. ಭೋಜನಾದೇವ ಯೈರ್ಲೋಕಾಹ ತ್ರಾಯಂತೆ ಮಹತೋ ಭಯಾತ್ ದೀಪಸ್ತರ್ವಸ್ಯ ಲೋಕಸ್ಯ ಚಕ್ಷುಷ್ಮತಾಂ ತಥಾ. ಅಂಥವರು ನಮ್ಮ ಮನೆಯಲ್ಲಿ ಒಂದು ಊಟ ಮಾಡಿದರೆ ಸಾಕು, ಮನೆ ಪವಿತ್ರವಾಗುತ್ತೆ. ಸರ್ವಶೀಲಾದಿನಿಧಯ ನಿಪುಣಾ ಸೂಕ್ಷ್ಮದರ್ಶಿನಃ. ನಿಪುಣರಾದವರು, ಸೂಕ್ಷ್ಮಗಳನ್ನು ತಿಳಿದವರು, ಗತಿಯನ್ನು ಬಲ್ಲವರು, ಲೋಕದ ನಡೆಯನ್ನ ಬಲ್ಲವರು. ಆದಿ ಮಧ್ಯಾವಸಾನಾನಾಂ ಜ್ಞಾತಾರಃ. ಯಾವುದರ ನಡೆ ಹೇಗೆ, ಯಾವುದರ ಕೊನೆ ಹೇಗೆ ಅನ್ನೋದನ್ನು ತಿಳಿದವರು. ಎಲ್ಲ ಸಂಶಯಗಳನ್ನ ತೊಡೆಯುವವರು. ಪರಾವರ ವಿಶೇಷಜ್ಞಾಃ. ಯಾವುದು ಮಿಗಿಲು ಯಾವುದು ಕಳಪೆ ಎಂದು ತಿಳಿದವರು. ಅವರು ಒಳ್ಳೆ ಲೋಕಕ್ಕೆ ಹೋಗ್ತಾರೆ. ಅವರಿಗೆ ನಮಸ್ಕಾರ ಮಾಡಬೇಕು. ಶುದ್ಧವಾದ ಬುದ್ಧಿ ಸಿಗಬೇಕು ಅಂದರೆ ಅವರಿಗೆ ನಮಸ್ಕಾರ ಮಾಡಬೇಕು. ಈ ಲಕ್ಷಣ ಎಲ್ಲ ತಿಳಿಸೋದು ಯಾಕೆ? ಪರೀಕ್ಷೆ ಮಾಡಿ ನೋಡಿ ಅಂತ. ಗುರುಗಳನ್ನು ಪರೀಕ್ಷೆ ಮಾಡಬೇಕಲ್ಲ. ಶಿಷ್ಯರಾದವರು ಬ್ಲೈಂಡ್ ಆಗಿ ಬಂದು ಸೇರ್ಕೊಳ್ಳಿ ಅಂತ ಯಾರು ಹೇಳ್ತಾರೆ? ಶಾಸ್ತ್ರ ಅಂತೂ ಹೇಳಲ್ಲ. ನೋಡಿ, ಚಂದನೆ ಮಲಪಂಕೇಚ ಭೋಜನೆ ಭೋಜನೆ ತಮಾಹ. ಪರಿಮಳ ಬೀರುವ ವಸ್ತುಗಳಲ್ಲಿ ಹೇಗಿರ್ತಾರೋ ಅದೇ ರೀತಿ ದುರ್ವಾಸನೆ ಬೀರುವ ವಸ್ತುಗಳಲ್ಲಿಯೂ ಇರ್ತಾರೆ. ಉಣ್ಣುವಾಗ ಸಂತೋಷ ಪಡ್ತಾರೆ, ಉಪವಾಸ ಇದ್ದಾಗಲೂ ಅಷ್ಟೇ ಸಂತೋಷದಿಂದ ಇರ್ತಾರೆ. ತುಲ್ಯಂ ಯೇಷಾಂ ದಿಕೂಲಂಚ ಶಾಣ ಕ್ಷೌಮಾದಿನಾನಿ ಚ. ಅವಳೊಂದು ಕರೀರಿ. ತುಲ್ಯಂ ಯೇಷಾಂ ದುಕೂಲಂಚ. ಯಾರಿಗೆ ಬಟ್ಟೆಯಲ್ಲಿ ಭೇದವಿಲ್ಲವೋ, ಯಾರಿಗೆ ರೇಷ್ಮೆ ಬಟ್ಟೆಯಲ್ಲಿ, ಸೆಣಬಿನ ಬಟ್ಟೆಯಲ್ಲಿ, ಚರ್ಮದ ಬಟ್ಟೆಯಲ್ಲಿ ಒಂದೇ ಥರ ಇರ್ತಾರೋ ಅವರನ್ನ ನೀವು ಚಿಂತನೆಗೆ ಮಾಧ್ಯಮವನ್ನಾಗಿ ತಗೊಳ್ಳಿ. ತಿಷ್ಠೇಯುಶ್ಚಾಪ್ಯ ಭುಂಜಾನಾಃ ಬಹೂನಿ ದಿವಸಾನ್ಯಪಿ ಶೋಷಯೇಯುಶ್ಚ ಗಾತ್ರಾಣಿ ಸ್ವಾಧ್ಯಾಯೈ ಸಂಯತೇಂದ್ರಿಯಾಃ. ಇನ್ನು ಉಪವಾಸ ಮಾಡಲಿಕ್ಕೆ ಗೊತ್ತಿರುವವರು, ಶೋಷಯೇಯುಶ್ಚ ಗಾತ್ರಾಣಿ, ತಮ್ಮ ದೇಹವನ್ನ ಒಣಗಿಸಿಕೊಳ್ಳಬಲ್ಲವರು, ಸ್ವಾಧ್ಯಾಯದಿಂದ ನಿಗ್ರಹಿಸಿಕೊಳ್ಳಬಲ್ಲವರು. ಅವರು ಅದೈವಂ ದೈವತಂ ಕುರ್ಯುಹು ಭಸ್ಮ ಕುರ್ಯುಶ್ಚ ತೇ ಜಗತ್. ದೇವತಾ ಸನ್ನಿಧಾನ ಇಲ್ಲದಲ್ಲಿ ದೇವತಾ ಸನ್ನಿಧಾನವನ್ನು ತರಬಲ್ಲವರು. ಅಪೇಯ ಸಾಗರೋ ಯೇಷಾಂ ಅಭಿಶಾಪಾನ್ ಮಹಾತ್ಮನಾಂ ಯೇಷಾಂ ಕೋಪಾಗ್ನಿರದ್ಯಾಪಿ ದಂಡಕೆ ನೋಪಶಾಮ್ಯತಿ. ಈ ತರಹ ಬಾಳಿದವರು ಶುಕ್ರಾಚಾರ್ಯರು, ಈ ತರಹ ಬಾಳಿದವರು ಬೃಹಸ್ಪತ್ಯಾಚಾರ್ಯರು. ನಮ್ಮ ಲಕ್ಷಣ ಅಲ್ಲ ಯಾವುದು, ದೊಡ್ಡ ದೊಡ್ಡ ರುಚಿಗಳ ಲಕ್ಷಣ. ಅವರನ್ನ ಗೌರವಿಸಿ. ಅವರಿಂದಾಗಿ ಯೇಷಾಂ ಕೋಪಾಗ್ನಿರದ್ಯಾಪಿ, ದಂಡಕಾರಣ್ಯದಲ್ಲಿ ಇವತ್ತಿಗೂ ಕೂಡ ಆ ಶುಕ್ರಾಚಾರ್ಯರ ಕೋಪಾಗ್ನಿಯೇ ಇರೋದು. ಅದು ಕಥೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಿಮಗೆ.
ಶುಕ್ರಾಚಾರ್ಯರ ಮಗಳೊಬ್ಬಳು ಅರುಷ ಅಂತ ಇದ್ದು. ಅವಳು ಬಹಳ ಚಲುವೆ. ಅವಳಿಗೆ ಹೇಳಿದ್ರು, ನೀನು ಇಲ್ಲಿರಬೇಡ, ಆಶ್ರಮದ ಹೊರಗಡೆ ಓಡಾಡಬೇಡ ಅಂತ ಹೇಳಿದ್ರು. ಅವಳು ಕೇಳಲಿಲ್ಲ. ಅವಳು ಆಶ್ರಮದ ಹೊರಗಡೆ ಓಡಾಡ್ತೇನೆ ಅಂತ ಓಡಾಡ್ತಾ ಇದ್ಲು. ಅಲ್ಲಿ ಒಬ್ಬ ರಾಜ ಬಂದ, ದಂಡ ಅಂತ. ಅವನ ಹೆಸರೇ ದಂಡ. ಅವನೇನು ಮಾಡಿದ, ಅವಳನ್ನು ಬಲಾತ್ಕರಿಸಿದ. ಅದು ಶುಕ್ರಾಚಾರ್ಯರಿಗೆ ಬಂದ ಮೇಲೆ ಗೊತ್ತಾಯಿತು. ಆ ಇಡೀ ಜಾಗಕ್ಕೆ ಇದು ಅರಣ್ಯ ಆಗಲಿ, 7 ದಿವಸ ನಿರಂತರವಾಗಿ ಮರಳಿನ ಮಳೆಯಾಗಲಿ, ಯಾವ ಪ್ರದೇಶಕ್ಕೂ ಬಿಡದಂತೆ ಅಂತ ಹೇಳಿದ್ರು. ಹೀಗೆ ದಂಡನಿಗೆ ಶಾಪ ಕೊಟ್ಟು ಆದ ಅರಣ್ಯ ದಂಡಕಾರಣ್ಯ. ರಾಮಾಯಣ ಕಾಲದಲ್ಲಿ ದಕ್ಷಿಣ ದೇಶವೇ ಇರಲಿಲ್ಲ. ಇದ್ದ ದಕ್ಷಿಣ ದೇಶ ಶುಕ್ರಾಚಾರ್ಯರ ಶಾಪದಿಂದ ಅರಣ್ಯ ಆಗಿ ಹೋಗಿತ್ತು. ಅದರಿಂದಾಗಿ ನಿಮಗೆ ರಾಮಾಯಣದಲ್ಲಿ ಕುಂತಳ ಅಂದ್ರೆ ಕರ್ನಾಟಕ ಕಾಣೋದಿಲ್ಲ. ಮಹಾಭಾರತದಲ್ಲಿ ಕುಂತಳ ಕಾಣುತ್ತೆ. ದುರ್ಯೋಧನನ ಪರವಾಗಿ ಇದ್ರು ಅವರು ಅವತ್ತು. ಇವತ್ತಿಗೂ ಅದೇ. ಕನ್ನಡದ ಕವಿಗಳೆಲ್ಲ ಅವಿವೇಕದಿಂದ ದುರ್ಯೋಧನ ಅಂತಂದ್ರೆ ಭಾರಿ ಪ್ರಾಣ ಅವ್ರಿಗೆ. ಅದರಿಂದ ದುರ್ಯೋಧನನನ್ನ ನಾಯಕನಾಗಿ ಚಿತ್ರಿಸುವ ಕೆಟ್ಟ ಚಟ ಕನ್ನಡದ ಕವಿಗಳಿಗೆ ಬಂತು. ಯಾಕೆ ಅಂದ್ರೆ ಯಾವುದೋ ಒಂದು ಕಾಲದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿದ ನಾಡು ಇದು. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಕುಂತಳ ದೇಶದವರು ಹೋರಾಡಿದ್ದು. ದೇವಾನಾಮಪಿ ಯೇ ದೇವಾಹ. ಅದರಿಂದಾಗಿ ಅಂತಹ ಮಹಾತ್ಮರು ಮುನಿದರೆ ಯಾವ ರೀತಿ ಇರುತ್ತೆ ನೋಡ್ರಿ. ತೇಷಾಂ ವೃದ್ಧಾಶ್ಚ ಬಾಲಾಶ್ಚ ಸರ್ವೇ ತನ್ಮಾರ್ಗದರ್ಶಿನಃ. ಆದ್ದರಿಂದ ಇಂತಹ ಋಷಿಗಳ ದಾರಿಯಲ್ಲಿ ಸ್ವಲ್ಪ ಇದ್ದರೂ ಅವರು ಪ್ರಮಾಣ. ವೇದದ ಅರ್ಥದ ಹೊಳಹಿನಲ್ಲಿ, ಒಳನೋಟದಲ್ಲಿ ಅಂಥವರೇ ಪ್ರಮಾಣ. ಅದರಿಂದ ವಿದ್ವಾಂಸನಲ್ಲದ ಬ್ರಾಹ್ಮಣನನ್ನ ನೆನಪಿಟ್ಕೊಳ್ಳಿ. ಅವಿದ್ವಾನ್ ಬ್ರಾಹ್ಮಣೋ ದೇಯೇ ಪಾತ್ರ ಮಾವಪನಂ ಮಹಾನ್. ವಿದ್ವಾಂಸನಲ್ಲದ ಬ್ರಾಹ್ಮಣನನ್ನ ಕಾಡಬೇಡಿ. ಅವನಿಂದ ಜಗತ್ತಿಗೆ ಪ್ರಯೋಜನವೂ ಇಲ್ಲ, ತೊಂದರೆಯೂ ಇಲ್ಲ. ಆದರೆ ವಿದ್ವಾನ್ ಭೂಯಸ್ತರೋದೇಯೇ ಪೂರ್ಣ ಸಾಗರ ಸನ್ನಿಭ. ಜ್ಞಾನಿಯಾಗಿದ್ರೆ ಬ್ರಾಹ್ಮಣ ಅವನನ್ನ ಗೌರವಿಸದೇ ಇರಬೇಡಿ. ಅಜ್ಞಾನಿಯಾದ್ರೆ ಉಪೇಕ್ಷಿಸಿ ಅವನಿಗೆ ತೊಂದರೆ ಕೊಡಬೇಡಿ. ಜ್ಞಾನಿಯಾಗಿದ್ರೆ ಅವನನ್ನು ಗೌರವಿಸದೇ ಇರಬೇಡಿ. ಶ್ಮಶಾನೇಶ್ವಪಿ ತೇಜಸ್ವಿ ಪಾವಕೋ ನೈವ ದುಷ್ಯತೆ. ಜ್ಞಾನಿಯಾದವನು ಎಲ್ಲಿದ್ರೂ ಅವನನ್ನು ಗೌರವಿಸಿ. ಯಾಕೆ ಅಂದ್ರೆ ಅಗ್ನಿ ಶ್ಮಶಾನದಲ್ಲಿದ್ರೂ ಒಂದೇ, ಮನೆಯಲ್ಲಿದ್ರೂ ಒಂದೇ. ಹವಿರ್ಯಜ್ಞಂಚ ವಿವಹನ್ ಭೂಯ ಏವಾಭಿಶೋಭತೆ. ಆದ್ದರಿಂದ ಜ್ಞಾನಿಯನ್ನ ದೇವತಾ ಮಾಧ್ಯಮವಾಗಿಸಿಕೊಳ್ಳಿ, ಶಾಸ್ತ್ರವನ್ನು ತಿಳಿಯುವ ವಾಹನವಾಗಿಸಿಕೊಳ್ಳಿ, ಧರ್ಮವನ್ನು ನಿರ್ಣಯಿಸಬಲ್ಲ ವಾಹನವಾಗಿಸಿಕೊಳ್ಳಿ ಅನ್ನುವಲ್ಲಿಗೆ 141ನೇ ಅಧ್ಯಾಯ. ಯುಧಿಷ್ಠಿರ. ಅಲ್ಲ, ಇಷ್ಟೊಂದು ಹೇಳಿದ್ರಿ ಜ್ಞಾನಿಗಳನ್ನು ಗೌರವಿಸಬೇಕು ಅಂತ. ಯಾವ ತರಹದ ಧರ್ಮೋದಯ ಬ್ರಾಹ್ಮಣರಿಂದ ಹೇಳಿ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪವನಸ್ಯ ಚ ಸಂವಾದಂ ಅರ್ಜುನಸ್ಯ ಚ ಭಾರತ. ಈ ವಿಚಾರದಲ್ಲಿ ಕಾರ್ತವೀರ್ಯಾರ್ಜುನ ಮತ್ತೆ ವಾಯುದೇವನ ಸಂವಾದವನ್ನು ಹೇಳ್ತೇನೆ. ಸಹಸ್ರ ಭುಜ ಭೃಚ್ರೀಮಾನ್ ಕಾರ್ತವೀರ್ಯೋ ಭವತ್ ಪ್ರಭು ಅಸ್ಯ ಲೋಕಸ್ಯ ಸರ್ವಸ್ಯ ಮಾಹಿಷ್ಮತ್ಯಾಂ ಮಹಾಬಲ. ಒಬ್ಬ ಅರ್ಜುನ ಅಂತ ಇದ್ದ, ಕೃತವೀರ್ಯನ ಮಗ. ಕೃತವೀರ್ಯನ ಮಗ ಕಾರ್ತವೀರ್ಯ. ಆ ಕಾರ್ತವೀರ್ಯಾರ್ಜುನ ಮಾಹಿಷ್ಮತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನು ಇಡೀ ಭೂಮಿಯನ್ನ ಆಳ್ತಾ ಇದ್ದ.
ದತ್ತಾತ್ರೇಯ ನಾಮಕ ಪರಮಾತ್ಮನ ಶಿಷ್ಯ ಅವನು. ಕ್ಷತ್ರಧರ್ಮಂ ಪುರಸ್ಕೃತ್ಯ ವಿನಯಂ ಶ್ರುತಮೇವ ಚ ಸ್ವಂ ವಿತ್ತಂ ಏನ ದತ್ತಂತು ದತ್ತಾತ್ರೇಯಾಯ ಕರ್ಮಣೇ. ದತ್ತಾತ್ರೇಯನಿಗೆ ಎಲ್ಲವನ್ನೂ ಕೊಟ್ಟಿದ್ದು. ದತ್ತಾತ್ರೇಯ ಅಂತ ಹೇಳಿದ್ರೆ ಪರಮಾತ್ಮನ ರೂಪ. ಅದರ ಧ್ಯೇಯ ರೂಪವನ್ನು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಕೃಷ್ಣಮೂರ್ತಿ ಬಲ್ಲಾಳರ ಮಾತು, ಇದಕ್ಕೆ ನಾನು ಉತ್ತರ ಕೊಡಲೇಬೇಕು. ತಾಳಮದ್ದಲೆ ರೀಲ್ಸ್ ಅಲ್ಲಿ ಕೆಲವೊಂದು ವಿಡಿಯೋಸು ದುರ್ಯೋಧನನ ಪಾತ್ರ ಮತ್ತು ಕರ್ಣನ ಪಾತ್ರ ಮಾತನಾಡುತ್ತದೆ, ನಮ್ಮ ಪೀಳಿಗೆಗೆ ದಾರಿ ತಪ್ಪಿಸುವ ಕೆಲಸ ಅಂತ. ಶಿವರಾಮ ಕಾರಂತರು ಯಕ್ಷಗಾನದ ಬಗ್ಗೆ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಯಕ್ಷಗಾನದ ಉದ್ದೇಶ ಮೊದಲಾದವುಗಳನ್ನು ಬರೆದಿದ್ದಾರೆ. ಪಾವಂಜೆಯವರ ಮದ್ದು ಸಿದ್ಧಾಂತ ಗ್ರಂಥಾಲಯದಲ್ಲಿ ಸಭಾಲಕ್ಷಣ ಅಂತ, ಆ ಸಭಾಲಕ್ಷಣದಲ್ಲಿ ಏನಾಗತ್ತೆ, ಪ್ರತಿಯೊಂದನ್ನು ಯಾವ ರೀತಿ ಪೂರ್ವರಂಗ, ವರ್ಣಿಕೆ, ಚೌಕಿ ಪೂಜೆ ಎಲ್ಲವನ್ನ ಅವರು ಬರೀತಾರೆ. ಹಾಗೆ ಬರೆದಾಗ ಏನಾಗತ್ತೆ, ಅದರಲ್ಲಿ ಹರಿಪಾರಮ್ಯವೇ ಇರೋದು. ಭಾಗವತರು ಎಲ್ಲಿ ನಿಂತ್ಕೊಳ್ಬೇಕು, ಭಾಗವತರು ಏನು ಹೇಳಬೇಕು ಎಲ್ಲವನ್ನ ಹೇಳ್ತಾರಲ್ಲಿ. ಅದೆಲ್ಲ ಈಗಿನವ್ರು ಮೀರಿದ್ದಾರೆ. ಇವಾಗ ಪ್ರಾಚೀನ ಅಂದರೆ ಪಾರ್ಥಿಸುಬ್ಬನ ಯಕ್ಷಗಾನದ ಕೃತಿಗಳು, ಅದನ್ನು ಇಟ್ಕೊಂಡು ಮಾಡ್ತಾ ಹೋಗ್ತಾರೆ. ಕಲ್ಯಾಣ ಪ್ರಸಂಗಗಳೆಲ್ಲ ಹೆಚ್ಚು ಪಾರ್ಥಿಸುಬ್ಬ ಅಂತ ಹೇಳಿ ಅವನದ್ದು. ಅವನೇನು ವಿರುದ್ಧವಾಗಿ ಏನು ಬರೆದಿಲ್ಲ, ಆದ್ರೆ ಇವರೆಲ್ಲ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆ ತಾಳಮದ್ದಲೆ ಯಾಕೆ ಬಂದದ್ದು ಅಂತಂದ್ರೆ, ಮಳೆಗಾಲದಲ್ಲಿ ದೊಡ್ಡದಾಗಿ ಸ್ಟೇಜ್ ಹಾಕಿ ಯಕ್ಷಗಾನ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೇನ್ ಮಾಡೋದು, ಬರೇ ಮಾತಿನಲ್ಲಿ ಅಂತ. ಆ ತಾಳಮದ್ದಲೆ ಈಗ ಅದು ಬಹಳ ಸುಲಭ, ಯಾಕಂದ್ರೆ ವೇಷ ಹಾಕಬೇಕಾದ ಅಗತ್ಯ ಇಲ್ಲ, ಕುಣಿಬೇಕಾದ ಅಗತ್ಯ ಇಲ್ಲ. ಆದರೆ ನಿಮ್ಮ ಮಾತಿನ ಮಲ್ಲತನವನ್ನ ಧಾರಾಳವಾಗಿ ತೋರಿಸಬಹುದು. ಅದು ಏನಾಗ್ಬಿಡತ್ತೆ, ಕೆಲವೊಮ್ಮೆ ಅವರು ಶಿವರಾಮ ಕಾರಂತರು ಅವತ್ತೇ ಬರೆದಿದ್ದಾರೆ, ನಾನು ಗೆಲ್ಲಬೇಕು ಅಂತ. ಪಾತ್ರದ ಮಿತಿ ಏನಿದೆ ಅಂತ ನೋಡೋದಲ್ಲ, ನಾನು ಗೆಲ್ಲಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಮಾತನಾಡುವ ದುರ್ಯೋಧನ ಭೀಮನನ್ನ ಸಪ್ಪೆ ಮಾಡಿಬಿಡ್ತಾನೆ. ಒಂದು ಕಡೆ ಈ ಪುಣ್ಯಕೋಟಿಯ ಪ್ರಸಂಗ ಇದೆಯಲ್ಲ, ಆ ಪುಣ್ಯಕೋಟಿಯ ಪ್ರಸಂಗ ಒಂದು ಪುರಾಣದಲ್ಲಿ ಬರುತ್ತೆ, ಪದ್ಮ ಪುರಾಣದಲ್ಲಿ. ಅದು ಪುಣ್ಯಕೋಟಿ ಅಲ್ಲ, ಅದ್ರ ಹೆಸರು ನಂದ ಅಂತ. ಆ ನಂದ ಅಂತ ಅನ್ನುವ ಗೋವು ಈ ಒಬ್ಬ ಶಾಪದಿಂದ ಹುಲಿಯಾಗಿ ಬದಲಾದ ರಾಜನಾಗಿ ಅದಿರುತ್ತೆ. ಆ ಹುಲಿ ಆ ಪುಣ್ಯಕೋಟಿಯ ಜೊತೆಗೆ ವಾಗ್ವಾದ ನಡೆಸುತ್ತೆ. ಹಾಗೆ ನಡೆಸಿದಾಗ ಏನಾಗತ್ತೆ, ಅದರಲ್ಲಿ ನೀತಿ ಮತ್ತೆ ಮನೋಭಾವ, ಪರಿಸರ ಎಲ್ಲ ಚರ್ಚೆ ಬರುತ್ತೆ. ಇವನು ಪ್ರಚಂಡ ವಾಗ್ಮಿ ಇದ್ದ ಅಂದ್ರೆ ಹುಲಿ ವೇಷ ಹಾಕಿದವ ಪುಣ್ಯಕೋಟಿಯನ್ನೇ ದುಷ್ಟರನ್ನಾಗಿ ಮಾಡ್ಬಿಡ್ಬೋದು. ಹಾಗೆ ಮಾಡಬೇಡಿ ಅಂತ ಬರೆದಿದ್ದಾರೆ. ಅವರು ಔಚಿತ್ಯ ಮೀರಿ ಹೋಗ್ತಾ ಇದೆ ಅಂತ ಅವರು ಬರೀತಾರೆ. ಶಿವರಾಮ ಕಾರಂತರು ಆಗಲೇ ಬರೀತಾರೆ, ಕೆಟ್ಟ ಪಾತ್ರಗಳೆಲ್ಲ ವಿಜೃಂಭಿಸುವಂತೆ ಮಾಡ್ತಾ ಇದ್ದಾರೆ, ಔಚಿತ್ಯ ಮೀರಿ ಹೋಗ್ತಾ ಇದೆ ಅಂತ. ಅವತ್ತು ಯಾವಾಗ 1980ರ ದಶಕದಲ್ಲಿ ಅವರು ಬರೆದಿದ್ದಾರೆ. 90ರ ದಶಕದಲ್ಲಿ ಹೇಳೂ ಇದ್ದಾರೆ. 97ರಲ್ಲಿ ಅವರು ಹೋಗಿದ್ದು. ಸಾಮಗರು ಬಿಡಿ, ಸಾಮಗರು
ಅವರೆಲ್ಲ ಚೆನ್ನಾಗಿ ಮಾಡಿದವರು ಇದ್ದಾರೆ. ಆದರೆ ಇನ್ ಕೆಲವರು ಇದ್ದಾರೆ, ಅದನ್ನ ಹೆಸರು ಹೇಳಲಿಕ್ಕಾಗಲ್ಲ ನಾನು. ಅವರೆಲ್ಲ ಉಲ್ಟಾನೆ ಪೆದಂಬೆ ಪಾತ್ಯರ್ಪುಣ ತುಳುನಾಡು ಹೇಳೋದಾದ್ರೆ ಉಲ್ಟಾ. ಅದರಿಂದಾಗಿ ಬಹಳ ಕಷ್ಟ. ಹಾಗಾಗಬಾರದು. ಈ ಹಿನ್ನೆಲೆಯಲ್ಲಿ ಆ ಕಾರ್ತವೀರ್ಯ ಇದ್ದಾನಲ್ಲ, ಅವನು ದತ್ತಾತ್ರೇಯನಿಗೆ ಶಿಷ್ಯ. ದತ್ತಾತ್ರೇಯ ಅಂದ್ರೆ ಮಧ್ವರು ಲಕ್ಷಣವನ್ನು ಹೇಳಿದ್ದಾರೆ ಹೇಗೆ ಇರಬೇಕು ಅಂತ. ಖಂಡಿತ 3 ಮೋರೆ 4 ನಾಯಿ ಅದೆಲ್ಲ ವಿಕೃತವಾದ ಕಲ್ಪನೆಗಳು. ಎಲ್ಲಿಯೂ ಕೂಡ ಹಾಗಿಲ್ಲ. ಆ ತರಹದ್ದಿದ್ರೆ ಅದು ಅಸದುಪಾಸನೆ, ಬಿಟ್ಟುಬಿಡಿ. ದತ್ತಾತ್ರೇಯ ನಾಮಕ ಪರಮಾತ್ಮನ ಒಂದು ಇದೇನು 2 ಕೈನ ರೂಪ, ಒಬ್ಬ ಋಷಿ ರೂಪ ಅಷ್ಟೇ. ಆ ದತ್ತಾತ್ರೇಯ ರೂಪಿ ಪರಮಾತ್ಮ ಅವನು ಚೆನ್ನಾಗಿ ಆರಾಧನೆ ಮಾಡಿದ ಪರಮಾತ್ಮನನ್ನ. ಆರಾಧಯಾಮಾಸ ಚತಂ ಕೃತವೀರ್ಯಾತ್ಮಜೋ ಮುನಿಂ ಅಂತ. ಬಹಳ ಸಂತೋಷ ಆಯಿತು. ಏನು ವರ ಬೇಕು ಅಂತ ಕೇಳಿದ. ಅರ್ಜುನ ಹೇಳ್ತಾನೆ, ಸಹಸ್ರ ಬಾಹುತಾಮೇಸ್ತು ಯೂಪ ಮಧ್ಯೆ ಗ್ರಹೋ ಯಥಾ. 1000 ತೋಳುಗಳು ಬೇಕು. ಎಲ್ಲರಿಗೂ ನನ್ನ ತೋಳು ಕಾಣಬೇಕು. ಇರೋದು ಮುಖ್ಯ ಅಲ್ಲ, ಇರುವಿನ ಜೊತೆಗೆ ಕಾಣಲೂಬೇಕು. ಮಮ ಬಾಹು ಸಹಸ್ರಂತು ಪಶ್ಯಂತೋ ಸೈನ್ಯಕಾರಣೇ ವಿಕ್ರಮೇಣ ಮಹೀಂ ಕೃತ್ಸ್ನಾಂ ಜಯೇಯಂ ವಿಪುಲವ್ರತಃ. ನಾನೊಬ್ಬನೇ ಯುದ್ಧರಂಗದ ಪ್ರತಿಯೊಂದೂ ಡಿಪಾರ್ಟ್ಮೆಂಟ್ಗಳನ್ನು ನೋಡುವ ಹಾಗಾಗಬೇಕು, ಅದರಲ್ಲಿ ಕೆಲಸ ವಹಿಸುವ ಹಾಗಾಗಬೇಕು. ಒಂದು ಯುದ್ಧರಂಗ ಅಂದ್ರೆ ಏನೆಲ್ಲ ಇರುತ್ತೆ. ಗೂಢಚರ್ಯ, ಕಬ್ಬಿಣದ ಸಾಮಾನು, ಆಯ್ತಾ, ರಥದ ರಿಪೇರಿ, ಏನೇನೆಲ್ಲ ಇರಬಹುದು ಯೋಚನೆ ಮಾಡಿ ನೀವು. ಆಯುಧಗಳ ತಯಾರಿಕೆ, ಆಯುಧಗಳ ಈ ಪಾಯಿಂಟ್, ಅದು ಆ ಸೂಕ್ಷ್ಮ ಆ ಇದಿರುತ್ತಲ್ಲ ಬಾಣ, ಆ ಬಾಣದ ತುದಿ ಸರಿಯಾಗಿ ಆಗಬೇಕು. ಅದು ಸರಿಯಾಗಿ ಆಗದೆ ಹೋದ್ರೆ ಎಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಆ ಸರಿಯಾಗಿ ಪಕ್ಷಗಳನ್ನು ಕಟ್ಟಿರಬೇಕು. ಇಲ್ಲ ಅಂದ್ರೆ ಅದು ಸ್ವಿಂಗ್ ಆಗ್ಬಿಟ್ರೆ ಗತಿ ಏನು, ಪಾಲ್ ತರ ಯಾರಿಗೋ ಗುರುಟಿದ್ದು ಯಾರಿಗೋ ಹೊಟ್ಟೋಗ್ಬಿಡುತ್ತೆ. ಇಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಎಲ್ಲ ರಂಗದಲ್ಲಿ ನಾನಿರ್ಬೇಕು. ನನ್ನ ರಾಜ್ಯದಲ್ಲಿ ವಿಕ್ರಮೇಣ ಮಹೀಂ ಕೃತ್ಸ್ನಾಂ, ಎಲ್ಲ ರೋಲು ನಂದೇ ಆಗಬೇಕು. ರಕ್ಷಣೆ ಅಂತ ಬಂದ್ರೆ ಎಲ್ಲ ರೋಲು ನಂದೇ. ಕುರಿಯನ್ನು ಕಾಯೋದ್ರಿಂದ ಹಿಡಿದು ದೇಶದ ಜನರನ್ನು ಕಾಯೋ ತನಕ ನಾನೊಬ್ಬನೇ ಇರಬೇಕು. ಆ ಗೋಪಾಲಾವಿಪಾಲೇಭ್ಯ. ಆಮೇಲೆ ಭೂಮಿಯನ್ನ ಗೆದ್ದಿದ್ದನ್ನ ಧರ್ಮದಿಂದ ಪಾಲನೆ ಮಾಡೋ ಬುದ್ಧಿ ಬರಬೇಕು. ಇನ್ನು 4ನೇ ವರ, ನಾನೇನಾದ್ರು ದಾರಿ ತಪ್ಪಿದ್ರೆ ನೀನೇ ಬಂದ್ಕೊಳ್ಬೇಕು. ಹೀಗೆ ವರ ಕೇಳಿದ. ಇತ್ಯುಕ್ತ ಸದ್ವಿಜಪ್ರಾಹ ತಥಾಸ್ತ್ವಿತಿ ನರಾಧಿಪಂ ಏವಂ ಭಗವತಸ್ತಸ್ಯ ವರಾತ್ ದೀಪಿತ ತೇಜತಃ. ಈ ರೀತಿಯಾಗಿ ಇದ್ದದ್ದರಿಂದ ಅವನು ಕಾರ್ತವೀರ್ಯಾರ್ಜುನ ಪ್ರಬಲನಾದ. ಅಬ್ರವೀದ್ವೀರ್ಯ ಸಮ್ಮೋಹಾತ್ ಕೋನ್ವಸ್ತಿ ಸದೃಶೋ ಮಯಾ. ಅವನಿಗೆ ಕ್ರಮೇಣ ಒಂದು ಅಹಂಕಾರ ಬಂತು. ಸಹಜ, ಮೂಲದಲ್ಲಿ ಅತ್ಯಂತ ಶುದ್ಧವಾಗಿರುವ ಹೊಳೆ ಕ್ರಮೇಣ ಬೆಳೀತಾ 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 ಅದರಲ್ಲಿ ಕೊಳೆ ಬಂದೇ ಬರುತ್ತೆ, ಸಹಜ. ಆದ್ದರಿಂದ ತ್ವದ್ವಾಕ್ಯಾಂತೆಂತರಿಕ್ಷೇತಂ ವಾಗುವಾಚಾ ಶರೀರಿಣೀ. ತದ್ವಾಕ್ಯಾಂತೆ ಅಂತರಿಕ್ಷೇತಂ ವಾಗುವಾಚ. ಅವನು ಅಹಂಕಾರದಿಂದ ಒಮ್ಮೆ ಯಾರು ನನಗೆ ಸಮ ಅಂತ ಹೇಳಿದಾಗ ಅಶರೀರವಾಣಿ ಆಯಿತು. ಅಶರೀರ ಅಂದ್ರೆ ಯಾರು? ಮುಖ್ಯ ಪ್ರಾಣ. ಅವನ ಮಾತು. ನತ್ವಂ ಮೂಢ ವಿಜಾನೀಚೆ ಬ್ರಾಹ್ಮಣಂ ಕ್ಷತ್ರಿಯಾಧ್ವರಂ. ಏನನ್ಕೊಂಡಿದ್ಯಪ್ಪ, ನನಗಿಂತ ಯಾರೂ ಮಿಗಿಲಿಲ್ಲ ಅಂತ ಇದ್ಯಾ? ಇದಾರೆ ನಿನಗಿಂತ ಮಿಗಿಲು. ಯಾರು? ಬ್ರಾಹ್ಮಣ.
ಕ್ಷತ್ರಿಯನಿಗಿಂತ ಬ್ರಾಹ್ಮಣ ಮಿಗಿಲು, ಬ್ರಾಹ್ಮಣರಿಗಿಂತ ಕ್ಷತ್ರಿಯ ಮಿಗಿಲು. ಬ್ರಾಹ್ಮಣನಿಗಿಂತ ಕ್ಷತ್ರಿಯ ಮಿಗಿಲು ಯಾಕೆ? ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಮೇಲ್ಗಡೆ ಅವನು ಕೂಡ್ತಾನೆ ರಾಜ, ಇವನ್ ಕೆಳಗಡೆ ನಿಂತಿರ್ತಾನೆ. ರಾಜನಿಗಿಂತ ಮೇಲ್ಗಡೆ ರಾಜಗುರು ಆದರೂ ಇವನು ಕೂತ್ಕೊಳ್ಳೋ ಹಾಗಿಲ್ಲ, ಇದು ಬ್ರಾಹ್ಮಣ. ಹಾಗೆ ಆ ಆಸನಕ್ಕೆ ಹೋಗುವ ಮೊದಲು ಇವನು ನಮಸ್ಕಾರ ಮಾಡಿ ಮೇಲ್ಗಡೆ ಹೋಗಬೇಕು. ಅದರಿಂದಾಗಿ ಜ್ಞಾನಿಯೊಬ್ಬನಿಂದ ಮಾರ್ಗದರ್ಶನ ಪಡೆದ್ರೆ ಕ್ಷತ್ರಿಯನಾಗಿ ಇರ್ತಾನಿಲ್ಲ ಅಂದ್ರಿಲ್ಲ. ಅದಕ್ಕೆ ಅರ್ಜುನನಿಗೆ ಸಿಟ್ಟು ಬಂತು. ಅವನು ಹೇಳಿದ, ಕುರಿಯಾಂಭೂತಾನಿ ತುಷ್ಟೋಹಂ ಕ್ರುದ್ಧೋ ನಾಚಂ ತಥಾ ನಯೇ ಕರ್ಮಣ ಮನಸಾ ವಾಚ ನಮತ್ತೋಸ್ತಿ ವರೋದ್ವಿಜ. ನಾನು ಸಂತುಷ್ಟನಾದರೆ ಎಲ್ಲರನ್ನು ಉದ್ಧರಿಸುತ್ತೇನೆ, ನಾನು ಮುನಿದರೆ ಎಲ್ಲರನ್ನ ಕೊಲ್ತೇನೆ, ಯಾವುದರಿಂದ ಬೇಕಾದರೂ ಕೊಲ್ಲಬಲ್ಲೆ, ಕೇವಲ ನನ್ನ ಸಂಕಲ್ಪದಿಂದ, ಕೇವಲ ಮಾತಿನಿಂದ, ದೇಹದಿಂದಂತೂ ಸರಿಯೇ ಸರಿ. ಪೂರ್ವಂ ಬ್ರಹ್ಮೋತ್ತರೋ ವಾದ ಕ್ಷತ್ರಿಯೋತ್ತರ ಮಯೋಕ್ತೌ ಹೇತುಯುಕ್ತೌ ತೌ ವಿಶೇಷಸ್ತತ್ರ ದೃಶ್ಯತೆ. ಮೊದಲಿತ್ತೇನು ಬ್ರಾಹ್ಮಣರು ಶ್ರೇಷ್ಠ ಆಗಿದ್ದ ಕಾಲ, ಈಗ ಕಾಲ ಬದಲಾಗಿದೆ. ಬ್ರಾಹ್ಮಣರು ಶ್ರೇಷ್ಠರಲ್ಲ. ಬ್ರಾಹ್ಮಣ ಸಂಶ್ರಿತಾಕ್ಷತ್ರಂ ನಕ್ಷತ್ರಂ ಬ್ರಹ್ಮ ಸಂಶ್ರಿತಂ. ಬ್ರಾಹ್ಮಣರೆಲ್ಲ ಕ್ಷತ್ರಿಯರನ್ನು ಆಶ್ರಯಿಸಿದ್ದಾರೆ, ಆದರೆ ಕ್ಷತ್ರಿಯರಿಗೆ ಬ್ರಾಹ್ಮಣರು ಬೇಡ. ಅನುಕಂಪೆಯಿಂದ ದಯೆಯಿಂದ ಇಟ್ಕೊಂಡಿದ್ದಾರಷ್ಟೇ. ಕ್ಷತ್ರಿಯೇ ಶ್ವಾಶ್ರಿತೋ ಧರ್ಮ ಪ್ರಜಾನಾಂ ಪರಿಪಾಲನಂ. ಪ್ರಜೆಗಳನ್ನು ಪಾಲಿಸುವ ಕೆಲಸ ಯಾರದು? ಕ್ಷತ್ರಿಯರದ್ದು. ಪ್ರಜೆಗಳಲ್ಲಿ ಬ್ರಾಹ್ಮಣರು ಸೇರ್ತಾರೆ. ಅದರಿಂದಾಗಿ ಬ್ರಾಹ್ಮಣರು ಅನುಗ್ರಾಹ್ಯರೇ ವಿನಃ ಅನುಗ್ರಾಹಕರಲ್ಲ. ಸರ್ವತಸ್ತ್ವಪ್ರಧಾನಾನ್ಸ್ತಾನ್ ಭೈಕ್ಷವೃತ್ತೀನ್ ಅಹಂ ಸದಾ ಆತ್ಮಸಂಭಾವಿತಾನ್ ವಿಪ್ರಾನ್ ಸ್ಥಾಪಯಾಮ್ಯಾತ್ಮನೋ ವಶೇ. ಎಲ್ಲ ಕಡೆ ಬ್ರಾಹ್ಮಣರು ಅಪ್ರಧಾನ. ಎಲ್ಲಿ ಪ್ರಧಾನರಿದ್ದಾರೆ ಬ್ರಾಹ್ಮಣರು? ನೋವೇರ್, ಎಲ್ಲಿಯೂ ಇಲ್ಲ ಅವರು. ಈಗ ಭಿಕ್ಷೆ ಬೇಡ್ತಾ ಇದ್ದಾವೆ. ಭೈಕ್ಷವೃತ್ತೀನ್, ಆದರೆ ಆತ್ಮಸಂಭಾವಿತಾನ್, ಬಹಳ ಘನತೆಯಿಂದ ನಡ್ಕೊಳ್ತಾರೆ. ಈ ತರಹದ ಬ್ರಾಹ್ಮಣರನ್ನ ನಾನು ನಿಗ್ರಹದಲ್ಲಿ ಇಟ್ಕೊಂಡಿರ್ತೇನೆ, ನನ್ನ ಸೇವೆ ಮಾಡುವ ಹಾಗೆ ಮಾಡ್ತೇನೆ. ಕಥಂ ಯಾಂತಿನ ಚ ಸತ್ಯಂ ಗಾಯಂತ್ಯ ಕನ್ಯಯಾ ದಿವಿ ವಿಜೇಷ್ಯಾಮ್ಯವಶಾನ್ ಸರ್ವಾನ್ ಬ್ರಾಹ್ಮಣಾಂಶ್ಚರ್ಮವಾಸಸಃ. ಆರಾಮವಾಗಿ ಬ್ರಾಹ್ಮಣರನ್ನ ಗೆಲ್ಲಬಹುದು, ಕಷ್ಟಪಡೋದು ಬೇಕಾಗೇ ಇಲ್ಲ. ಏನಿದೆ ಅವರಿಗೆ? ಬಟ್ಟೆನೇ ಸರಿಯಾಗಿರಲ್ಲ ಅವ್ರಿಗೆ, ಬ್ರಾಹ್ಮಣರಿಗೆ. ಇನ್ನೇನಿರುತ್ತೆ ಅವ್ರ ಹತ್ರ? ನಚ ಮಾಂ ಖ್ಯಾಪಯೇ ದ್ರಷ್ಟುಂ ತ್ರಿಷು ಲೋಕೇಶು ಕಿಂಚನ ದೇವೋ ವಾ ಮಾನುಷೋ ವಾಪಿ ತಸ್ಮಾತ್ ಜೇಷ್ಯೆ ದ್ವಿಜಾನಹಂ. ಆಗ ಅದು ಹೇಳಿತು. ಅವನು ಹೇಳ್ತಾನೆ, ಇವತ್ತಿನಿಂದ ಚೇಂಜ್. ಬ್ರಾಹ್ಮಣರು ಯಾಕೆ ಬೇಕು? ಅತೀಂದ್ರಿಯವಾದದ್ದನ್ನು ನೋಡುವ ಸಾಧನೆ ಅವರು. ಅತೀಂದ್ರಿಯವಾದದ್ದಿಲ್ವೇ ಇಲ್ಲ ನನಗೆ, ಯಾಕೆ ಬೇಕು ಅವರು? ಇವತ್ತಿನಿಂದ ಬ್ರಾಹ್ಮಣರು ಮಿಗಿಲಲ್ಲ. ಅದು ಇಲ್ಲಿಯ ತನಕದ ಪರಿಸ್ಥಿತಿ ಇರಬಹುದು, ಇನ್ನು ಮುಂದೆ ಕ್ಷತ್ರಿಯರು ಮಿಗಿಲು. ಯಾರು ನನ್ನನ್ನು ಎದುರಿಸಬಲ್ಲರು? ಭೀಷ್ಮ ಅರ್ಜುನನ ಮಾತನ್ನ ಕೇಳಿ ಅಶರೀರವಾಣಿ ಸುಮ್ಮನಾಯಿತು, ಮತ್ತೆ ಉತ್ತರ ಕೊಡಲಿಲ್ಲ. ಅಶರೀರವಾಣಿ ಆಯ್ತಲ್ವಾ ಅವನಿಗೆ? ಅವನು ಯಾರು ನನಗಿಂತ ಮಿಗಿಲು ಅಂದಾಗ ಅಶರೀರವಾಣಿ ಆಯಿತು. ಅಶರೀರವಾಣಿಯನ್ನು ಕುರಿತು ಹೇಳಿದ್ದು, ಮತ್ತು ಅದರಿಂದ ಏನು ಮತ್ತೆ ಆನ್ಸರ್ ಬರಲಿಲ್ಲ. ಆಗ ವಾಯುದೇವ ಬಂದ.
ಸಾಕ್ಷಾತ್ತಾಗಿ ಬಂದ. ತ್ಯಜೇ ಮಂ ಕಲುಷಂ ಭಾವಂ ಬ್ರಾಹ್ಮಣೇಭ್ಯೋ ನಮಸ್ಕುರು. ನೋಡು, ಈ ಭಾವವನ್ನು ಬಿಡು. ಇಲ್ಲ ಅಂದರೆ ಬ್ರಾಹ್ಮಣರೇ ನಿನ್ನ ಸೊಕ್ಕನ್ನು ಅಡಗಿಸುತ್ತಾರೆ, ನಿನ್ನ ರಾಜ್ಯವನ್ನೇ ಇಲ್ಲವಾಗಿಸುತ್ತಾರೆ. ಆಗ ನೋಡಿದ ಕಾರ್ತವೀರ್ಯಾರ್ಜುನ, ಯಾರು ನೀನು ಅಂತಂದ. ವಾಯುರ್ವೈರ್ದೇವದೂತೋಸ್ಮಿ ತತಸ್ತಂ ಹಿತಂ ತ್ವಾಂ ಪ್ರಬ್ರವೀಮ್ಯಹಂ. ನಾನು ವಾಯು, ದೇವದೂತ ಅಂದ ಅವನು. ವಾಯು ಯಾವುದು? ಅಹಂಕಾರಿಕ ಪ್ರಾಣ. ಅಹಂಕಾರಿಕ ಪ್ರಾಣ ದೇವದೂತ ಅಂತ ಹೇಳಿರೋದ್ರಿಂದ. ಅರ್ಜುನ ಅಹೋ ತ್ವಯಾದ್ಯ ವಿಪ್ರೇಷು ಭಕ್ತಿರಾಗ ಪ್ರದರ್ಶಿತ. ಏನಪ್ಪ ನಿನಗಂತಹ ಭಕ್ತಿ ಅಂತ ಅವನನ್ನೇ ತಮಾಷೆ ಮಾಡಿದ ಕಾರ್ತವೀರ್ಯ ಅರ್ಜುನ. ಎಲೈ ವಾಯುವೇ, ಏನಿದ್ದಕ್ಕಿದ್ದ ಹಾಗೆ ಬ್ರಾಹ್ಮಣರಲ್ಲಿ ಭಕ್ತಿ ನಿನಗೆ? ವಾಯೋರ್ಹಿ ಸದೃಶಂ ಕಿಂಚಿತ್ ಬ್ರೂಹಿ ತ್ವಂ ಬ್ರಾಹ್ಮಣೋತ್ತಮಂ ಅಪಾಂ ವಾ ಸದೃಶಾಂ ಬ್ರೂಹಿ ಸೂರ್ಯಸ್ಯ ನಭಸೋಪಿ ವಾ. ಬ್ರಾಹ್ಮಣ ಏನಾಗಿರಬಹುದು? ಏನವನೇನು ನೀರೇ? ಅವನು ಕುಡಿದು ಬದುಕಲಿಕ್ಕೆ? ಅವನೇನು ಸೂರ್ಯನೇ ಅವನಿಂದ ಬೆಳಕನ್ನು ಪಡಿಲಿಕ್ಕೆ? ಅವನೇನು ಆಕಾಶವೇ ಅವಕಾಶ ಪಡಿಲಿಕ್ಕೆ? ಏನು ಅಂತ ಬ್ರಾಹ್ಮಣನನ್ನು ನಾನು ಗೌರವಿಸ್ಲಿ ಅಂತ ಕೇಳ್ದ. ಹೀಗೆ ಕೇಳಿದ ಅನ್ನುವಲ್ಲಿಗೆ 142ನೇ ಅಧ್ಯಾಯ. ಶೃಣು ಮೂಢ ಗುಣಾನ್ ಕಾಂಶ್ಚಿತ್ ಬ್ರಾಹ್ಮಣಾನಾಂ ಮಹಾತ್ಮನಾಂ. ಅದಕ್ಕೆ ಅವರು ಹೇಳಿದ, ನೋಡು, ಬ್ರಾಹ್ಮಣರು ಸಾಮಾನ್ಯವಾಗಿ ಸಿಟ್ಟು ಮಾಡಿಕೊಳ್ಳೋದಿಲ್ಲ. ಸಿಟ್ಟು ಮಾಡಿಕೊಂಡ್ರೆ ಏನೇನೆಲ್ಲ ಆಗಿದೆ ಅಂತ ಹೇಳ್ತೇನೆ ಕೇಳು. ಈ ಮೊದಲು ಭೂಮಿ ಗಟ್ಟಿಯಾಗಲಿಕ್ಕೆ ಕಾರಣರಾದವರು ಬ್ರಾಹ್ಮಣರು. ನೀರನ್ನೆಲ್ಲ ಕುಡಿಯಬಲ್ಲರು. ಆ ತರಹದ ಒಬ್ಬ ಬ್ರಾಹ್ಮಣ ಇದ್ದ. ತಸ್ಮಿನ್ನ ಹಂತ ಕ್ರುದ್ಧೇ ವೈ ಜಗತ್ಯಕ್ತ್ವಾ ತಥೋ ಭಯಾತ್ ವ್ಯತಿಷ್ಠಮಗ್ನಿಹೋತ್ರಂ ವೈ ಚಿರಮಂಗಿರತೋ ಭಯಾತ್. ಲಿಸ್ಟ್ ಹೇಳ್ತೇನೆ ಕೇಳು. ಅಹಲ್ಯೆಯನ್ನು ಬಯಸಿದಾಗ ಪುರಂದರ ಇಂದ್ರನೇ ಗೌತಮರ ಶಾಪಕ್ಕೆ ಒಳಗಾದ. ಸಮುದ್ರ ಅದಕ್ಕೆ ಬ್ರಾಹ್ಮಣರ ಶಾಪ ಬಂದದ್ದರಿಂದ ಉಪ್ಪು ನೀರಾಯಿತು. ಸುವರ್ಣವರ್ಣೋ ನಿರ್ಧೂಮ ಸಂಗತೋರ್ಧ್ವಶಿಖ ಕವಿ ಕ್ರುದ್ಧೇನಾಂಗಿರತಾ ಚಪ್ತೋ ಗುಣೈರೇತೈರ್ವಿವರ್ಜಿತ. ಬಹಳ ಹಿಂದೆ ಅಗ್ನಿಗೆ ಹೊಗೆ ಇರಲಿಲ್ಲ. ಆದರೆ ಯಾವುದೋ ಒಂದು ಸಮಸ್ಯೆಗಾಗಿ ಸಿಲುಕಿದ್ದರಿಂದ ಪುಲೋಮ ಅಂತನ್ನುವ ಒಂದು ಹುಡುಗಿಯ ವಿಚಾರಕ್ಕಾಗಿ, ಅದು ಭೃಗುವಿನ ಹೆಂಡತಿ ಅವಳು, ಆ ಪುಲೋಮ ಅಂತನ್ನುವವಳಿಗೆ ಅವರಪ್ಪ ತಮಾಷೆ ಮಾಡ್ತಾ ಇದ್ದ. ಏನಾದರೂ ಮಾಡಿದ್ರೆ ನಿನ್ನನ್ನು ರಾಕ್ಷಸನ ಕೊಟ್ಟು ಬಿಡ್ತೀನಿ ಅಂತ. ಆ ರಾಕ್ಷಸ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದ ಅವನು, ನಿಜವಾಗಿ ನಂಗೆ ಕೊಡ್ತಾರೆ ಅಂತ. ನಿಜವಾಗಿ ನನ್ಗೆ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದ ಅವನು. ಆದರೆ ಅವಳನ್ನ ಪುಲೋಮ ಅಂತನ್ನುವವಳನ್ನ ಯಾರಿಗೆ ಮದುವೆ ಮಾಡಿಕೊಟ್ಟಿದ್ದು? ಭೃಗುವಿಗೆ. ಆ ಭೃಗು ಒಂದು ಬಾರಿ ಗರ್ಭಿಣಿಯಾಗಿರುವ ಅವಳ ರಕ್ಷಣೆಗೆ ಅಗ್ನಿಯನ್ನು ನಿಯಮಿಸಿ ಹೋಗಿದೆ. ಇದು ಆದಿಪರ್ವದಲ್ಲಿ ಬರೋ ಕಥೆ. ಇದು ಆದಿಪರ್ವ ಇಲ್ಲಿ ಆಗಿಲ್ವಲ್ಲ. ಹೋಗಿದ್ದ ಪುಲೋಮ. ರಾಕ್ಷಸ ಬಂದ ಹೇಳಿದ, ಇವರಪ್ಪ ನನಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದ, ಆಮೇಲೆ ಮಾತನ್ನು ಮುರಿದಿದ್ದಾನೆ, ಅದರಿಂದಾಗಿ ಇವಳನ್ನ ನನ್ನ ಕೈ ಕೊಡಬೇಕು ಅಂತಂದ. ಅಗ್ನಿ ಯೋಚನೆ ಮಾಡಿದ, ಹೌದು ಅಂತ ಹೇಳಿ ಕೊಟ್ಬಿಟ್ಟ. ಆ ಪುಲೋಮೆಯನ್ನು ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪುಲೋಮ ಅನ್ನುವ ಆ ಗರ್ಭಿಣಿ ಹೆಣ್ಣು ಮಗಳನ್ನು ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ತೊಡೆಯಿಂದ ಒಬ್ಬ ಮೂಡಿ ಬಂದ. ಅವನೇ ಚ್ಯವನ, ಜಾರಿದವ ಅಂತ. ಹೊಟ್ಟೆಯಿಂದ ತೊಡೆಗೆ ಜಾರಿ ಸೀಳಿ ಬಂದವ. ಅದಕ್ಕೆ ಅವನ ಹೆಸರು ಚ್ಯವನ. ಚ್ಯವನ ಅಂದ್ರೆ ಜಾರಿದವನು ಅಂತ.
ಹಾಗೆ ಬಂದವನು ರಾಕ್ಷಸ ಸತ್ತು ಹೋದ. ಅವನ ಕಣ್ಣು ನೋಟದ ಬೆಂಕಿಯಿಂದ ಹುಟ್ಟಿದ ಮಗುವಿನ ಕಣ್ಣಿನ ಬೆಂಕಿಯಿಂದ ಅವನು ಸತ್ತು ಹೋದ. ಆಮೇಲೆ ಅವಳು ಬಂದ್ಲು, ಏನು ಅಂತ ಕೇಳ್ದ ಅವನು ಸಿಟ್ಟು ಮಾಡಿಕೊಂಡು, ಭೃಗು. ಆಗ ಇಲ್ಲ ನಿಮ್ಮ ಮಗನ ಒಂದು ಶಕ್ತಿಯಿಂದ ನಾನು ಬದುಕಿದೆ ಅಂತ ಅವಳು ಹೇಳಿದ್ಲು ಪುಲೋಮ. ನಿನ್ನನ್ನು ಕೊಟ್ಟವ್ರು ಯಾರು ಅಂತ ಕೇಳ್ದ, ಅಗ್ನಿ ಅಂತ ಹೇಳ್ದ. ಅಗ್ನಿಗೆ ಶಾಪ ಕೊಟ್ಟ, ಇನ್ನು ಮೇಲೆ ನಿನಗೆ ಹೊಗೆ ಕೂಡಿ ಬರಲಿ ಅಂತ. ಅವತ್ತಿನಿಂದ ತಮಸ್ಸಿನ ಸಂಪರ್ಕ ಆಯಿತು. ಅದರಿಂದಾಗಿ ಏನು ಮೆಟೀರಿಯಲ್ ಇದೆ, ಆ ಬೆಂಕಿ ಯಾವ ಮೆಟೀರಿಯಲ್ ಅಲ್ಲಿ ಇರುತ್ತೆ, ಆ ಮೆಟೀರಿಯಲ್ನ ತಮೋಗುಣ ಜೊತೆಗೆ ಬಂದು ಅದೇ ಹೊಗೆ ಆಗುವುದು. ಆ ಕಾರಣದಿಂದ ಅಗ್ನಿಗೆ ಶಾಪವಿತ್ತವರು ಮಹತಶ್ಚೂರ್ಣಿತಾನ್ ಪಶ್ಯ ಯೈರ್ಹಿ ಚೂರ್ಣೋ ಮಹೋದಧಿ ಸಮ್ಮತತ್ವಂ ದ್ವಿಜಾತಿಭ್ಯ. ಅದರಿಂದಾಗಿ ದಂಡಕಾರಣ್ಯ ಯಾರಿಂದ ಆಗಿದ್ದು? ಶುಕ್ರಾಚಾರ್ಯರಿಂದ ಆಗಿದ್ದು. ತಾಲಜಂಘಂ ಮಹಾಕ್ಷತ್ರಂ ಔರ್ವೇಣೈಕೇನ ನಾಚಿತಂ. ತಾಲಜಂಗರು ಅಂತ ಬಹಳ ಹಿಂದೆ, ಆ ತಾಲಜಂಗರ ಕಥೆ ಹಿಂದೆ ಬಂದಿದೆಯೋ ಅಥವಾ ಹೌದು ಬಂದಿದೆ, ಆದಿಪರ್ವದಲ್ಲಿ ಬಂದಿದೆ. ಆ ತಾಲಜಂಗರಿದಾರಲ್ಲ, ಒಂದು ಬಾರಿ ಯಾವುದೋ ಒಬ್ಬ ಬ್ರಾಹ್ಮಣನ ಮನೆಯ ಅಂಗಳ ಕೆತ್ತಬೇಕಾದ್ರೆ ಬಂಗಾರ ಸಿಕ್ಬಿಡ್ತು. ಆ ಬ್ರಾಹ್ಮಣನನ್ನ ಕೊಂದು ಆ ಬಂಗಾರವನ್ನು ತಗೊಂಡು ಹೋದ್ರು. ಆಮೇಲೆ ಯಾರೋ ಇರ್ತಾರಲ್ಲ, ಅವ್ರು ಹೇಳಿದ್ರು, ಅಯ್ಯೋ ಎಲ್ಲಾ ಬ್ರಾಹ್ಮಣರು ಕೂಡ ಹೂತಾಕಿರ್ತಾರೆ ಬಂಗಾರವನ್ನ ಅಂತ. ಬ್ರಾಹ್ಮಣ ಹನನ ಶುರು ಆಯಿತು. ಅದರಿಂದಾಗಿ ಜಿನೋಸೈಡ್ ಇಸ್ ನಾಟ್ ನ್ಯೂ ಟು ಅಸ್. ದೋ ಜಿನೋಸೈಡ್ಸ್ ಆರ್ ಇಗ್ನೋರ್ಡ್. ಇತಿಹಾಸ ದಾಖಲಿಸಿರದೇ ಇರಬಹುದು ಜಿನೋಸೈಡ್ ಅನ್ನ. ಚಿತ್ಪಾವನ್ಸ್ ಜಿನೋಸೈಡ್ ಆಯಿತು, ಮಂಡಯಂ ಅಯ್ಯಂಗಾರರ ಜಿನೋಸೈಡ್ ಆಯಿತು, ಇತ್ತೀಚೆಗೆ ಬಾಂಗ್ಲಾದಲ್ಲಿ ಜಿನೋಸೈಡ್ ಆಯಿತು, ಆಗ್ತಾ ಇದೆ. ಪಾರ್ಟಿಷನ್ನಲ್ಲಿ ಆಯಿತು, ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಇಲ್ಲಿಂದ ಒಂದೇ ಒಂದು ಪ್ರತಿಭಟನೆ, ಸಾರಿ ಅಂತನ್ನುವ ಕ್ಷಮಾಪಣೆ ಯಾವುದೂ ಆಗಲಿಲ್ಲ. ಆದರೆ ಇದರ ಪರಿಣಾಮ ಪ್ರಕೃತಿ ತೀರಿಸಿಕೊಳ್ಳದೆ ಬಿಡುತ್ತಾ? ನಾವು ಮನುಷ್ಯರು ಮಾಡಿದ ಧರ್ಮ, ಮನುಷ್ಯರ ಮಾಡಿದ ನ್ಯಾಯ ಎರಡು ಬೇರೆ. ಇವ್ರು ನ್ಯಾಯ ಅಂತ ಏನು ಅನ್ಕೊಂಡಿರ್ತಾರೆ, ಅದು ನ್ಯಾಯ ಆಗಿರ್ಬೇಕಾಗಿಲ್ಲ. ಯಾವುದನ್ನ ನ್ಯಾಯ ಅಂತ ಅನ್ಕೊಂಡಿರ್ತಾರೆ ಅದು ಅನ್ಯಾಯವೂ ಆಗಿರಬಹುದು. ಅದರಿಂದಾಗಿ ಅಲ್ಲಿ ಏನೇನಾಗತ್ತೆ ನಮಗೆ ಗೊತ್ತಿಲ್ಲ ಮುಂದೆ. ಆದರೆ ಬೇಕಾಷ್ಟು ಜಿನೋಸೈಡ್ ಆಯಿತು, ಸಾಮೂಹಿಕ ನರಮೇಧಗಳು ಬೇಕಾಷ್ಟಾಯಿತು. ಯಹೂದಿಗಳಿಗೆ ಒಂದೋ ಎರಡೋ ಬಾರಿ ಆಗಿದ್ದಕ್ಕೆ ಅವರು ಆ ರೀತಿ ಪ್ರತಿಭಟನೆ ಮಾಡಿದ್ರು. ನಮಗೆ ಎಷ್ಟಾಗಿದೆ? ಗಾಂಧಿ ಹತ್ಯೆ ಆದಾಗಲೇ ಎಷ್ಟು ಚಿತ್ಪಾವನ ಬ್ರಾಹ್ಮಣರನ್ನ ಕೊಂದು ಹಾಕಿದ್ದಾರೆ. ಯಾರು ತಿರುಗಿ ಬೀಳಲಿಲ್ಲ, ಯಾರೂ ತಿರುಗಿ ಬೀಳಲಿಲ್ಲ. ತಮ್ಮನ್ನು ರಕ್ಷಣೆ ಮಾಡಿಕೊಂಡ್ರಷ್ಟೇ, ತಿರುಗಿ ಬೀಳಲಿಲ್ಲ. ಅದರಿಂದಾಗಿ ಬೇಕಷ್ಟಾಗೋಗಿದೆ. ಅವತ್ತು ಆಯಿತು. ಹಾಗೆ ಆ ಇಡೀ ತಾಲಜಂಗರನ್ನ ಒಬ್ಬನೇ ಒಬ್ಬ ಔರ್ವ ಸುಟ್ಟು ಬಿಟ್ಟ. ಎಲ್ಲರೂ ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಒಬ್ಬ ಗರ್ಭಿಣಿ ಹೆಣ್ಣುಮಗಳು, ಅವಳು ತನ್ನ ರಕ್ಷಣೆ ಮಾಡ್ಕೊಂಡು ಬೆಟ್ಟದ ಮೇಲ್ಗಡೆ ನಿಂತಿದ್ದಾಳೆ. ಯಾರೋ ಒಬ್ಳು ಹಚ್ಕೊಟ್ಬಿಟ್ಲು, ಇಲ್ಲ ಇವಳು ಗರ್ಭಿಣಿ ಇದ್ದಾಳೆ, ಬ್ರಾಹ್ಮಣನಿಗೆ ಇದು ಈ ಬಸಿರಾಗಿದ್ದು ಅಂತ. ಎಲ್ಲರೂ ಆಯುಧ ಇಟ್ಕೊಂಡು ನಿಂತುಬಿಟ್ರು. ಸುತ್ತಲೂ ಯಾರು ಉಳಿದಿಲ್ಲ, ಅವನೊಬ್ಬನೇ ಉಳಿದಿದ್ದಾನೆ, ಅವಳೊಬ್ಬಳೇ ಉಳಿದಿದ್ದಾಳೆ. ಆ ಗರ್ಭಿಣಿ ಹೆಣ್ಮಗಳು, ಅವಳನ್ನು ಬಿಡಲಿಲ್ಲ. ಕಡೆಗೆ ಆ ಮಗು ಹೊರಗಡೆ ಬಂತು. ಔರ್ವ ಅಂತ ಹೇಳ್ತಾರೆ. ಊರುವಿನಿಂದ ಹುಟ್ಟಿದ್ದು ಚವನ ಕೂಡ. ಅವನೊಬ್ಬನಿಂದ ಇಡೀ ತಾಲಜಂಘ ನಾಶ ಆದರು. ಆಮೇಲೆ ಬ್ರಾಹ್ಮಣನೇ ಒಬ್ಬ ಬಂದು ತಡೆದಿದ್ದು, ಬೇಡಪ್ಪ ಆ ಥರ ಮಾಡಬಾರದು,
ಜನಾಂಗ ನಾಶ ಪೂರ್ತಿ ಆಗಬಾರದು ಅಂತ ಹೇಳಿದಾಗ ಸುಮ್ಮನಾದ್ರು. ತ್ವಯಾಚ ವಿಪುಲಂ ರಾಜ್ಯಂ ಬಲಂ ದರ್ಪಂ ಧರ್ಮಂ ಶ್ರುತಂ ತಥಾ ದತ್ತಾತ್ರೇಯ ಪ್ರಸಾದೇನ ಪ್ರಾಪ್ತಂ ಪರಮ ದುರ್ಲಭಂ. ಆಯ್ತು, ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು ಈ ರಾಜ್ಯವನ್ನ, ಧರ್ಮವನ್ನ, ಬಲವನ್ನ ಪಡೆದದ್ದು ಯಾರಿಂದ? ದತ್ತಾತ್ರೇಯನಿಂದ. ದತ್ತಾತ್ರೇಯ ಒಬ್ಬ ಬ್ರಾಹ್ಮಣ ಅನ್ನೋದು ಗೊತ್ತಿರಲಿ ನಿನಗೆ. ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ, ನಿನ್ನ ಮನೆಯಲ್ಲಿ ಅಗ್ನಿಹೋತ್ರ ಮಾಡುವವರು ಯಾರು? ಬ್ರಾಹ್ಮಣರು. ಅಷ್ಟೇ ಅಲ್ಲ, ಅಗ್ನಿಯೇ ಬ್ರಾಹ್ಮಣ ವರ್ಣಾಭಿಮಾನಿ. ಅಥವಾ ಬ್ರಾಹ್ಮಣ ಶ್ರೇಷ್ಠಂ ಅನುಭೂತಾನುಪಾಲಕಂ. ಆಮೇಲೆ ಬ್ರಹ್ಮದೇವರು, ಅವರು ಬ್ರಾಹ್ಮಣರಲ್ಲೇನು? ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಯಾರನ್ನೂ ಅವಮಾನ ಮಾಡಲಿಕ್ಕಿಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಾನುಭಾವರು ಇರ್ತಾರೆ, ಹಾಗೆ ಪ್ರತಿಯೊಂದರಲ್ಲಿಯೂ ಕಳಪೆಯವರು ಇರ್ತಾರೆ. ನಿನಗೊಬ್ಬನಿಗೆ ಅಹಂಕಾರ ಸಲ್ಲದು ಅಂತ ಹೇಳಿದಾಗ ಇತ್ಯುಕ್ತ ಸತಧಾತೂಷ್ಣೀಂ ಅಭೂದ್ವಾಯುಸ್ತಮಬ್ರವೀತ್, ಈ ರೀತಿ ಹೇಳಿದಾಗ ಸುಮ್ಮನಾದ. ಆಮೇಲೆ ವಾಯು ಮುಂದುವರೆದ. ಅವನು ಸುಮ್ಮನಾದ. ಅವನು ಕಾರ್ತವೀರ್ಯ ಅರ್ಜುನ ಸುಮ್ಮನಾದ. ಆದರೆ ಇವನು ಅಲ್ಲಿಗೆ ನಿಲ್ಲಿಸಲಿಲ್ಲ, ಅಲ್ಲಿಂದ ಮುಂದುವರೆದ. ಇಮಾಂ ಭೂಮಿಂ ಬ್ರಾಹ್ಮಣೇಭ್ಯೋ ದಿತ್ಸನ್ವೈ ದಕ್ಷಿಣಾಂ ಪುರಾ ಅಂಗೋ ನಾಮ ನೃಪೋ ರಾಜನ್ ತತಶ್ಚಿಂತಾಂ ಮಹೀಯಯೌ. ಆಮೇಲೆ ಈ ಅಂಗ ಅಂತ ಒಬ್ಬ ರಾಜ, ವೇನನಪ್ಪ. ಅಂಗ ಪರಮ ಧಾರ್ಮಿಕ. ಆ ವೇನ ನಂತರ ಬಂದ ಪರಮ ಧಾರ್ಮಿಕ. ಆ ವೇನನೇ ಯಾರು ಕೂಡ ಪೂಜೆ ಮಾಡಬಾರದು, ಎಲ್ಲರೂ ನನ್ನನ್ನೇ ಪೂಜೆ ಮಾಡಬೇಕು ಅಂತ ಶುರು ಮಾಡಿದ ಅವನೇ ವೇನ. ಈ ಅಂಗ ಇದ್ದಾನಲ್ಲ, ಆ ಅಂಗನ ಮಗ ವೇನ. ವೇನನ ಇದನ್ನ ಕಡಿದು ಬಂದ ಮೇಲೆ ಪೃಥ್ವಿ ಬಂದದ್ದು. ಆ ಪೃಥ್ವಿಯು ಚೆನ್ನಾಗಿ ನಗರದ ಸನ್ನಿವೇಶ ಮೊದಲಾದವುಗಳನ್ನೆಲ್ಲ ಮಾಡಿದ. ಆದ್ದರಿಂದ ಈ ಜಾಗಕ್ಕೆ ಪೃಥ್ವಿ ಅಂತ ಹೆಸರು. ಪೃಥ್ವಿನ ಮಗಳು ಪೃಥ್ವಿ. ಅವನು ಪರಸ್ಪರ ಸಂಬಂಧ ಇರಬೇಕು, ಒಂದು ಆಕ್ಯುಪೇಷನ್ಸ್, ವೃತ್ತಿ ಹೇಗಿರಬೇಕು ಇತ್ಯಾದಿಗಳನ್ನೆಲ್ಲ ಅವನು. ಒಂದು ಊರು ಅಂದರೆ ಏನು ಭಾಗ ಇರಬೇಕು, ಒಂದು ಊರಿನ ಲಕ್ಷಣ ಏನು, ಜಾಗಗಳನ್ನು ಯಾವ ರೀತಿ ವಿಭಾಗಿಸಬೇಕು, ಗಡಿ ಯಾವುದಾಗಿರಬೇಕು, ಗಡಿ ಹೇಗಿರಬೇಕು ಇತ್ಯಾದಿಗಳನ್ನು ಮೊದಲು ಕೊಟ್ಟವನು ಪೃಥು ಮಹಾರಾಜ. ಎಲ್ಲಿ ಹಳ್ಳಿ, ಎಲ್ಲಿ ಖೇಟ, ಎಲ್ಲಿ ವಾಟಿ ಇತ್ಯಾದಿಗಳು, ಪಟ್ಟಣ ಅಂದರೆ ಏನು, ನಗರ ಅಂದರೆ ಏನು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದ್ದವನು. ಪುರ ಅಂದರೆ ಏನು ಇತ್ಯಾದಿಗಳನ್ನು. ಈ ಪೃಥ್ವಿನ ತಾತ ಅಂಗ. ಈ ಅಂಗ ಏನು ಮಾಡಿದ, ಇಡೀ ಭೂಮಿಯನ್ನ ದಕ್ಷಿಣೆಯಾಗಿ ಕೊಟ್ಬಿಡ್ತೀನಿ ಬ್ರಾಹ್ಮಣರಿಗೆ ಅಂತ ಇದ್ದ. ಆಗ ಭೂಮಿಗೆ ಚಿಂತೆ ಆಗೋಯ್ತಂತೆ, ಏನಿದು ನನ್ನನ್ನು ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ. ಆಗ ಆ ಭೂಮಿಗೆ ಚಿಂತೆ ಆದಾಗ ಏವಂ ವರಜತ ಹತ್ರಾಣಿ ದಿವ್ಯಾನಿ ವಿಪುಲಂ ವ್ರತಂ ತ್ರಿಶತಂ ಕಾಶ್ಯಪೋ ರಾಜನ್ ಭೂಮಿರಾಸೀದ ತಂದ್ರಿತಾಂ. ಆ ಭೂಮಿ ಏನು ಮಾಡಿದ್ಲು, ಕಶ್ಯಪನ ಹತ್ತಿರ ಹೋಗಿ ನಾನು ನಿನ್ನ ಮಗಳಾಗಿರ್ತೇನೆ ವಿನಃ ನಿನ್ನಿಂದ ಆಳಲ್ಪಡುವ ಹೆಂಡತಿಯಾಗಿರೋದಿಲ್ಲ ಅಂತ ಹೇಳಿದ್ಲು. ಹಾಗೆ ಅವಳೇ ಹೇಳ್ಕೊಂಡ್ಮೇಲೆ ಆ ದಾನ ಮಾಡುವ ಯೋಚನೆಯನ್ನು ಅವನು ಕೈಬಿಟ್ಟ. ಅದರಿಂದಾಗಿ ಭೂಮಿಯನ್ನು ಇವತ್ತಿಗೂ ಕಾಶ್ಯಪಿ ಅಂತ ಕರೀತಾರೆ. ಈ ರೀತಿ ಹೇಳಿದಾಗ ಕಾರ್ತವೀರ್ಯ ಅರ್ಜುನ ಕೇಳ್ತಾವು, ಹೀಗೆಲ್ಲ ಇದೆಯಾ? ಏಕೆಂದ್ರೆ ಇತಿಹಾಸ ನಾವೊಂದುಕೊಂಡಂತೆ ಇಲ್ಲ. ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಅತಿರೇಕಗಳಿರಬಾರದು.
ಆದರೆ ಈಗ ನಾವು ಓದ್ತಾ ಇರುವ ಇತಿಹಾಸ ಆಂಟೋನಿಯೋ ಗ್ರಾಮ್ಶಿ ಅನ್ನುವ ಮಾರ್ಕ್ಸಿಸ್ಟ್, ಅವನು ಇತಿಹಾಸದ ಸೂತ್ರಗಳನ್ನು ಕೊಟ್ಟಿದ್ದನ್ನು ನಾವು ಅದನ್ನು ಪಠ್ಯಪುಸ್ತಕದಲ್ಲಿ ತಂದು ಅದನ್ನು ಓದ್ತಾ ಇರೋದು. ಆಂಟೋನಿಯೋ ಗ್ರಾಮ್ಶಿ ವಾಸ್ ಕಮ್ಯುನಿಸ್ಟ್ ಹಿಸ್ಟಾರಿಯನ್. He is not a historian, or he was not historian, but historian ಅವನು ವಿತ್ ಕಮ್ಯುನಿಸ್ಟ್ ಐ ಇದ್ದ ಹಿಸ್ಟಾರಿಯನ್. ಅವನು ರಷ್ಯಾದವನು, ಆಂಟೋನಿಯೋ ಗ್ರಾಮ್ಶಿ. ಅವನು ರೂಪಿಸಿದ್ದನ್ನ ಮಿಖಾಯಲ್ ಗೆಟ್ಲೊಬ್, ಆಂಟೋನಿಯೋ ಗ್ರಾಮ್ಶಿ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದನ್ನ, ರೋಮಿಲಾ ಥಾಪರ್ ಆಗಿರಬಹುದು, ಅವರೆಲ್ಲ ಹೇಳಿದ್ದನ್ನ ಇವರೇನ್ ಮಾಡ್ತಾರೆ, ಬರೀತಾರೆ. ಅದರಿಂದಾಗಿ ಏನಾಗತ್ತೆ, ಇತಿಹಾಸ ಅಂತ ಹೇಳಿದ್ರೆ ಸಂಘರ್ಷ ಅನ್ನೋದೇ ತಪ್ಪು. ಇತಿಹಾಸ ಅಂದ್ರೆ ಸಂಘರ್ಷ ಅಲ್ಲ. ನೀವು ಗುಣಾವಗುಣಗಳ ಏರಿಳಿತ ಅಂತ ಬೇಕಾದ್ರೆ ಅನ್ನಿ. ಯಾಕೆಂದ್ರೆ ಒಬ್ಬನಿಗೆ ಒಳ್ಳೆ ಗುಣ ಇರುತ್ತೆ, ಒಬ್ಬನಿಗೆ ಕೆಟ್ಟ ಗುಣ ಇರುತ್ತೆ. ಕೆಟ್ಟ ಗುಣದ ಮೇಲೆ ಒಳ್ಳೆ ಗುಣದ ವಿಜಯ, ನಂತರ ಕೆಟ್ಟ ಗುಣದ ಮೇಲೆ ಇರುವಿಕೆ, ಮತ್ತೆ ಒಳ್ಳೆ, ಈ ಒಂದು ಅಪ್ಸ್ ಅಂಡ್ ಡೌನ್ ಅಂತ ಇರುತ್ತಲ್ಲ, ಬೇಕಾದ್ರೆ ಅದನ್ನು ಹೇಳಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಏನಂತ ಹೇಳಬೇಡಿ, ವರ್ಗ ಸಂಘರ್ಷ ಅಂತ ಅನ್ನಬೇಡಿ. ಹಿಸ್ಟ್ರಿಯನ್ನ ಫಾರ್ಮ್ ಆಫ್ ಕ್ಲಾಶ್ ಅಂತ ಹೇಳಿ ನೋಡಬೇಡಿ. ಮೊದಲು ಈ ತರಹದ ದುರ್ಬುದ್ಧಿಯ ಒಂದು ಬೀಜಕ್ಷೇಪ ಮಾಡಿದವನು ಮಾರ್ಕ್ಸ್, ಮತ್ತೆ ಅವನ ಸಹಚರ ಏಂಜಲ್ಸ್ ಅಂತ ಒಬ್ಬ, ಎಂಗಲ್ಸ್ ಅಂತಾರೆ, ಏಂಜಲ್ಸ್ ಅಂತಾರೆ, ಏನ್ ಬೇಕಾರಾಗಲಿ ಅವನ ಎಂಗಲ್ಸ್ ಅಂತ ಇಟ್ಕೊಳ್ಳೋಣ. ಅವನು ಈ ದುರ್ಬುದ್ಧಿಯ ಬೀಜಕ್ಷೇಪ ಮಾಡಿದ್ದು. ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಈಸ್ ಕ್ಲಾಶ್. ಅವ್ರ ಪ್ರಕಾರ ನೋಡಿ, ಯುದ್ಧ ಇಲ್ಲ, ಬರೇ ಕ್ಲಾಶ್, ಸಂಘರ್ಷ ಅಷ್ಟೇ. ಈ ಸಮಸ್ಯೆ. ಅದರಿಂದ ಹಾಗೆ ನೋಡಬೇಡ ಅಂತಂದ್ರು. ಆಗಿರೋದಿದೆ, ಒಬ್ಬನು ಮೇಲ್ಗಡೆ ಏರ್ತಾನೆ, ಇನ್ನೊಬ್ಬ ಅದನ್ನ ಕೆಳಗಡೆ ಒತ್ತುತ್ತಾನೆ ಇರುತ್ತೆ. ಅಂದ್ರೆ ಗುಣ ಅವಗುಣಗಳ ತೀರ್ಮಾನ, ಮೌಲ್ಯಗಳ ನಿರ್ಣಯ, ಅದು ಇತಿಹಾಸ ಅಂತ ಬೇಕಾದ್ರೆ ಹೇಳಿ. ದುರಂತ ಅಂದ್ರೆ ಮಿಖಾಯಲ್ ಗೆಟ್ಲೊಬ್ ಬರೆದ ಇತಿಹಾಸವನ್ನ ಕನ್ನಡಕ್ಕೆ ತಂದವರು ಒಬ್ಬರು ಮಾಜಿ ಸ್ವಾಮಿಗಳು. ಅವ್ರು ಎದುರುಗಡೆ ಮಾಡ್ತಿದ್ರೆ ನಾನೇನು ಇಲ್ಲ, ನಾನು ಕಮ್ಯುನಿಸ್ಟ್ ವಿಚಾರಧಾರೆ ಅಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರು ತಂದದ್ದೆಲ್ಲ ಅದೇ. ಈ ತರಹದ ಸಮಸ್ಯೆ. ಅದರಿಂದಾಗಿ ನಾವು ಈ ಟೆಕ್ಸ್ಟ್ ಬುಕ್ಗಳು ಹೇಗೆ ತಯಾರಾಗತ್ತೆ, ಅದರ ಹಿಂದೆ ಇರುವ ಸೂತ್ರ ಯಾವುದು, ಅದರ ಹಿಂದೆ ಇರುವ ಒಂದು ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನು ನೋಡಬೇಕಾಗತ್ತೆ. ಅದರಿಂದಾಗಿ ಶಾಲಾ ಕಾಲೇಜುಗಳಲ್ಲಿ ಏನು ಕಲಿಸ್ತಾರೆ ಅದು ಮಕ್ಕಳ ಮೇಲೆ ಆಗುವ ಪರಿಣಾಮ, ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಆಗುವ ಸಮಸ್ಯೆಗಳೇ ಒಂದಾದರೆ, ಇವರು ಶಾಲಾ ಕಾಲೇಜುಗಳಲ್ಲಿ ಕಲಿಯೋದು ಹೀಗೆ ಆದರೆ ಅಂದ್ರೆ ಅವ್ರಿಗೆ ಇಷ್ಟೆಲ್ಲ ಬುದ್ಧಿ ಇರಲ್ಲ. ಈಗ ಶಾಲಾ ಕಾಲೇಜುಗಳಲ್ಲಿ ಕಲಿಯೋರು ಒಂದು ಕಲಿತಾರೆ, ಅದು ಒಂದು ಟೆಕ್ಸ್ಟ್ ಬುಕ್ ಬರೆದು ಬರ್ತಾರೆ ಒಂದು. ಆದರೆ ಕಲಿಸುವ ಟೀಚರ್ಗಾಗಲಿ ಕಲಿಯುವ ವಿದ್ಯಾರ್ಥಿಗಳಿಗಾಗಲಿ ಇದರ ಮೂಲಭೂತ ಸೂತ್ರ ಏನು ಅನ್ನೋದು ಸಿಕ್ಕಿರಲ್ಲ. ಹಂಗೆ ಯೋಚನೆ ಮಾಡ್ಲಿಕ್ಕೆ ಬರೋದೂ ಇಲ್ಲ ಅವ್ರಿಗೆ. ಆದರೆ ಹಾಗೆ ಯೋಚನೆ ಮಾಡೋದು ಕಲಿಸ್ಬೇಕಿದೆ ಅನಿವಾರ್ಯವಾಗಿ. ಯಾಕೆಂದ್ರೆ ಎಲ್ಲ ದಡ್ರೆ ಹಾಕಿ ಕೂತ್ರೆ ಏನು ಮಾಡೋದು? ಅವರೆಲ್ಲ ಎಲ್ಲೆಲ್ಲಿಗೋ ಹೋಗ್ತಾರೆ, ಏನೇನೋ ಚಿಂತನೆ ಮಾಡ್ತಾರೆ. ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಎಂತ ಮಾಡೋದು? ಉಪ್ಪು ಕಾಯಿ ಹಾಕೊಂಡು ನಕ್ಬೇಕಷ್ಟೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಯಾವ ಬುದ್ಧಿವಂತಿಕೆಯೂ ಇಲ್ಲ. ಯಾಕೆ ನಾನು ಇದನ್ನು ಹೇಳಿದ್ದು ಅಂತಂದ್ರೆ, ಅವರಿಬ್ಬರ ನಡೆಯಲ್ಲಿ ಸ್ಪರ್ಧೆ ಉಂಟು.
ಇತಿಹಾಸ ಅದು ಸ್ಪರ್ಧೆಯ ನಿರೂಪಣೆ, ಇಲ್ಲ ಅನ್ನಲ್ಲ. ಸ್ಪರ್ಧೆಯೇ ಇಲ್ಲದೆ ಹೋದರೆ ಇತಿಹಾಸ ಹೇಗಾಗತ್ತೆ? ಏರಿಳಿತಗಳಿಲ್ಲದೆ ಹೋದರೆ ಇತಿಹಾಸ ಹೇಗಾಗತ್ತೆ? ಇತಿಹಾಸವೇ. ಆದರೆ ಅದನ್ನು ನೋಡುವ ಕಣ್ಣು ಬೇಕು. ಆ ಕಣ್ಣನ್ನು ನಾವು ಇದರಿಂದ ಒದಗಿಸಿಕೊಳ್ಳಬಹುದು. ಇಷ್ಟು ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಒಂದು ಅಹಂಕಾರ, ಅದಕ್ಕೆ ಮದ್ದು ಹೀಗೆ ಬರಲಿಲ್ಲ, ಇಲ್ಲೇ ಬರ್ತಾ ಇರೋದು. ಇಷ್ಟರೊಂದಿಗೆ ಇವತ್ತು ಮುಗಿಸೋಣ. ನಾಳೆ ಇಲ್ಲಿಂದ ಮತ್ತೆ ಶುರು. ನಾಡಿದ್ದು ಇರೋದಿಲ್ಲ, ಮತ್ತೆ ಆಚೆ ನಾಡಿದ್ದು ಗುರುವಾರದಿಂದ ಮತ್ತೆ ಇರುತ್ತೆ. ಬುಧವಾರ ಒಂದು ದಿವಸ ಇರಲ್ಲ. ಕೃಷ್ಣಾರ್ಪಣಮಸ್ತು.